ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುವರ್ಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಸುವ ಇರಾದೆ ವ್ಯಕ್ತಪಡಿಸಿದ ಶಾಸಕ ಬೇಳೂರು. ರಾಷ್ಟ್ರೀಯ ಸಂಗೀತೋತ್ಸವ ಗಂಧರ್ವ ಸಾರಥಿ ಪುಸ್ತಕ ಲೋಕಾರ್ಪಣೆ ಮಾಡಿದ ರಾಘವೇಶ್ವರ ಶ್ರೀಗಳು. ಸಂಗೀತ ಸಂತತಿ ಸಹಸ್ರವಾಗಲಿ ಎಂದು ಹಾರೈಸಿದ ಶ್ರೀಗಳು. ಸಂಗೀತೋತ್ಸವದಲ್ಲಿ ಶ್ರೀ ರಾಜಾರಾಮ್ ಮತ್ತು ವಸುಧಾ ಶರ್ಮಾ ಮಾತು. ಶಿಕ್ಷಕರ ಸಂಘದಿಂದ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ. ನೌಕರ ಸಂಘಕ್ಕೆ ಆಯ್ಕೆಯಾದ ಶಿಕ್ಷಕರಿಗೆ ಅಭಿನಂದನೆ. ಶಿಕ್ಷಕರ ಮೇಲಿನ ಒತ್ತಡಕ್ಕೆ ಬೇಸರಿಸಿದ ಮಾಲ್ತೇಶ್. ಶಿಕ್ಷಕರ ವೃತ್ತಿ ಜವಾಬ್ದಾರಿಯುತವಾದದ್ದು ಎಂದ ಪರಶುರಾಮ್. ದೈವಜ್ಞ ಬ್ರಾಹ್ಮಣ ಸಮಾಜದಿಂದ ಮಹಾಗಣಪತಿ ಶನೈಶ್ವರ ಮಹಾಯಾಗ. ಈಗ ಸುದ್ದಿಯ ವಿವರ. ಜೂನಿಯರ್ ಕಾಲೇಜ್ ಸುವರ್ಣ ಮಹೋತ್ಸವ ಸ್ಮರಣಾರ್ಹ ಕಾರ್ಯಕ್ರಮವಾಗಬೇಕು. ನಾನು ಶಾಸಕನಾಗಿ ಪಾಲ್ಗೊಳ್ಳದೆ ಓರ್ವ ಹಳೆಯ ವಿದ್ಯಾರ್ಥಿಯಾಗಿ ಅರ್ಥಪೂರ್ಣ ಸುವರ್ಣ ಮಹೋತ್ಸವ ಆಚರಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ಏರ್ಪಡಿಸಿದ್ದ ಕ್ರೀಡೆ, ಸಾಂಸ್ಕೃತಿಕ ಎನ್ಎಸ್ಎಸ್ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಯಾಕೆಂದ್ರೆ ನಮ್ಮ ಕಾಲೇಜು ಸುವರ್ಣ ಸಂಭ್ರಮದಲ್ಲಿ ಬರ್ತಾ ಇದೆ ಅಂತೇಳಿ ಎಲ್ಲ ಸೈಲೆಂಟ್ ಆಗಿದೆ ಅಲ್ವಾ? ಅದೇನು ಹಾಡಿದೆಯಲ್ಲ, ಏನ್ ಚಂದ ಕಾಣ್ತಾರವ್ವ ನಮ್ಮ ಕಾಲೇಜಿನ ಮಕ್ಕಳು. ಅದೇ ಖುಷಿಯಾಗಿದ್ದೇನೆ. ನಿಮ್ದೇ ಹವ ಅಲ್ವಾ? ಆದ್ರೆ ನಮ್ಮ ಹುಡುಗರು ಹುಡುಗರು ಆ ಕಡೆ ಓಡಾಡ್ಕೊಂಡಿದ್ದಾರೆ. ಹೆಣ್ಮಕ್ಳು ಎಲ್ಲೆಲ್ಲೂ ಆಡ್ತಾ ಇದ್ದಾರೆ, ಶಾಂತಿಯಿಂದ ಇದ್ದಾರೆ. ಬಂಧುಗಳೇ, ಈ ಕಾಲೇಜಿನ ಇತಿಹಾಸವೇ ಬೇರೆ. ಒಂದಾನೊಂದು ಕಾಲದಲ್ಲಿ ಆ ಕಾಲದಲ್ಲಿ ತೆಗೆದಿರುವಂತ ಈ ಕಾಲೇಜು ರಾಜ್ಯ ಮಟ್ಟದಲ್ಲಿ ಹೆಸರು ತರುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಮಕ್ಕಳು ಓದಿದ್ದಾರೆ ಅಂತ ಹೇಳಿದ್ರೆ ಈ ಕಾಲೇಜಿಗೆ ಎಷ್ಟೊಂದು ಗುರಿ ಇದೆ, ಎಷ್ಟೊಂದು ಈ ಶಾಲೆಗಳ ಬಗ್ಗೆ ಅಪಾರವಾದಂತ ನಂಬಿಕೆ ಇಟ್ಟು ಬರ್ತಿದ್ದಾರೆ ಅಂತ ಅರ್ಥ. ಇಲ್ಲಿರುವಂತ ಶಿಕ್ಷಣ, ನಮ್ಮ ಶಿಕ್ಷಕ ಬಂಧುಗಳು ಕೊಟ್ಟಿರುವಂತಹ ಪಾಠ ಮಾದರಿಯಾದಂತಹ ಪಾಠವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಶಿಕ್ಷಣ ಅವರು ಕೊಡದ ಹೋಗಿದ್ದಾರೆ. ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಒಂದು ದೊಡ್ಡದಾದ ಚಪ್ಪಳೆ ಕೊಡಬೇಕು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಪ್ರಿನ್ಸಿಪಾಲ್ರಿಗೆ. ಸತ್ಯನಾರಾಯಣ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಾಲೇಜಿನ ಸಿಡಿಸಿಯ ಉಪಾಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗೆ ಒಂದು ದೊಡ್ಡ ಚಪ್ಪಳೆ ಕೊಡಬೇಕು. ಅವ್ರು ಹೇಳೋದೇನು ಗೊತ್ತಾ, ಇಂಥದ್ದು ಬೇಕು ಅಂತ ಕೇಳಿದ್ರೆ ನಾನು ಮಾತ್ರ ಎಸ್ ಅನ್ನೋದು. ಯಾಕಂದ್ರೆ ನಾನು ಓದಿದ ಕಾಲೇಜ್ ಆಗಿದ್ದರಿಂದ ಇಲ್ಲಿ ಯಾವುದೇ ಕೊರತೆಯನ್ನು ಮಾಡುವ ಕಮ್ಮಿ ಆಗಬಾರ್ದು. ಈಗಾಗಲೇ 1 ಕೋಟಿ ರೂಪಾಯಿದಷ್ಟು ಈಗಾಗಲೇ ಮೇಲ್ಗಡೆ ಕಟ್ಟಡ ಶುರುವಾಗಿದೆ. ಶೌಚಾಲಯಕ್ಕೆ 43 ಲಕ್ಷ ರೂಪಾಯಿಗೆ ಒಳ್ಳೆ ಉತ್ತಮವಾದಂತ ಒಳ್ಳೆ ಶೌಚಾಲಯಗಳನ್ನು ಕೊಟ್ಟಿದ್ದೀವಿ. ಈಗ ರಂಗಮಂದಿರಕ್ಕೆ 26 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಇನ್ನೂ ಸಾಕಾಗಿಲ್ಲ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಈ ಕಾಲೇಜಿನ ಸುಣ್ಣ ಬಣ್ಣ ಹೊಡೆದಿದ್ದು ಆ ಕಾಲದಲ್ಲಿ ಗೋಪಾಲಕೃಷ್ಣ ಬೇಳೂರು. ಈಗ ಅವರೇ ಬಂದಿದ್ದಾರೆ, ಅವರೇ ಸುಣ್ಣ ಬಣ್ಣ ಹೊಡೆಯಲೇಬೇಕು ಇವತ್ತು ನಾನು. ಹಾಗಾಗಿ ಈ ಕಾಲೇಜಿನ ಮುಂದಿನ ಸುವರ್ಣ ಸಂಭ್ರಮದಲ್ಲಿ ಜಿಗ 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 ಅನ್ನಬೇಕು ನಮ್ಮ ಕಾಲೇಜ್. ಇದು ಯಾರ ಕಾಲೇಜ್ ಇದೆ? ನಿಮ್ಮೆಲ್ಲರ ಕಾಲೇಜ್ ಇದೆ. ಹಾಗಾಗಿ ಈ ಕಾಲೇಜಿನ ಸುವರ್ಣ ಸಂಭ್ರಮವನ್ನು ಅತ್ಯಂತ ದೊಡ್ಡದಾಗಿ, ನಾನು ಹಳೆ ವಿದ್ಯಾರ್ಥಿಯಾಗಿ ಬರ್ತೀನಿ, MLA ಆಗಿ ಬರಲ್ಲ, ನಾನು ಒಬ್ಬ ಹಳೆ ವಿದ್ಯಾರ್ಥಿಯಾಗಿ ಕಾಲೇಜಿಗೆ ಬರ್ತೇನೆ. ಈ ವರ್ಷ ಪಾಸ್ ಆಗಿ ಹೋದಂತ ಎಲ್ಲಾ ಮಕ್ಕಳು ಸಹ ಹಳೆ ವಿದ್ಯಾರ್ಥಿಯಾಗಿ ನೀವು ಬರಬೇಕು. ಬಹಳ ಅದ್ದೂರಿಯಾಗಿ ಮಾಡ್ತೀವಿ. ಹೊರಗಡೆ ಬಹಳ ದೊಡ್ಡದಾದ ಪೆಂಡಲ್ ಹಾಕಿ ಈಗಾಗಲೇ ಉಪಾಧ್ಯಕ್ಷರು ಇದ್ದಿದ್ದಾರೆ, ಹೊರೆಯ ಕೃಷ್ಣಮೂರ್ತಿ ಅವರು, ಇವರೆಲ್ಲ ಒಂದು ತೀರ್ಮಾನ ಮಾಡಿದ್ದಾರೆ. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಆಗಿದೆ. ಅದು ಎಷ್ಟೇ ಆಗಲಿ ನಾವು ಶಿಕ್ಷಕರು ಎಲ್ಲರೂ ಸೇರಿ ಆ ಸಂಭ್ರಮವನ್ನ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಬಂದಿದೆ. ಮಕ್ಕಳ ಇಷ್ಟೇ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಪ್ರತಿ ಸರಿ ನಾವು ಮಾತಾಡ್ತೇವೆ. ಈ PUC ಸಂದರ್ಭದಲ್ಲಿ ಮಕ್ಕಳಿಗೆ ಸ್ವಲ್ಪ ಚಂಚಲಾಟ ಇದೆ.
ದಯವಿಟ್ಟು ಈ PUC ಮುಗಿದ ಮೇಲೆ ನಿಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ, ಅಲ್ಲಿ ಹೋಗ್ಬಿಡ್ತೀವಿ ಓದ್ಲಿಕ್ಕೆ. PUC ಸ್ವಲ್ಪ ನಿಮ್ಮ ಗಮನವನ್ನ ಓದೋದ್ರ ಕಡೆ ನೀವು ಕೊಟ್ರೆ ಖಂಡಿತ ನೀವು ಟಾಪರ್ ಆಗಿ ಬಂದು ಹೋಗ್ತೀರಿ. ಅದರಿಂದ ಸ್ವಲ್ಪ ಗಮನ ಕೊಡ್ಬೇಕು. ಬಹಳ ಜನ ನೋಡ್ತೀವಿ ಇವತ್ತು ಯುವಕರು ಬಹಳ ಜನ ಮೈದಾನದಲ್ಲಿ ಇರ್ತಾರೆ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ನಾವು ಪೊಲೀಸ್ ಇಲಾಖೆ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ತುಂಬಾ ಮತ್ತೆ ಹೊಡೆಯೋದು ಮಾಡ್ತಾರೆ. ನಾವು ಮಕ್ಕಳಿಗೆ ಹೇಳೋದಷ್ಟೇ, ನೀವು ಇವತ್ತು ವಿದ್ಯಾರ್ಥಿಗಳಾಗಿದೆ, ವಿದ್ಯಾರ್ಥಿ ಮುಂದಿನ ಭವಿಷ್ಯದ ನಾಯಕರು. ನಿಮಗೆ ನಾವು ಹೇಳುವಂತದ್ದು ಇರಲ್ಲ, ನೀವೇ ತಿಳ್ಕೊಂಡು ಈ ಶಾಲೆಗೆ ಕಾಲೇಜಿಗೆ ನೀವು ಬರ್ತಾ ಇರಬೇಕು, ಅಲ್ಲಿ ಅಲಿಯಕ್ಕೆ ಹೋಗ್ಬೇಕು. ಈಗಾಗಲೇ ಪೊಲೀಸ್ ಸ್ಟೇಷನ್ ಬೇರೆ ಕಾಲೇಜ್ ಮಧ್ಯದಲ್ಲೇ ಬರ್ತಾ ಇದೆ. ಈಗ ಮುಂದಿನ ಸರಿ ಪೊಲೀಸ್ ಸ್ಟೇಷನ್ ಸಹ ಕಾಲೇಜ್ ಮಧ್ಯದಲ್ಲೇ ಮಾಡ್ತಾ ಇದ್ದಾರೆ. ಆ ಕಡೆ ಲಾಸ್ಟ್ಗೆ ಎಲ್ಲ ಮಕ್ಕಳು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದುಧರ ಬೇಸೂರು, ಪ್ರಾಚಾರ್ಯ ಸತ್ಯನಾರಾಯಣ್ KC ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಗಣಪತಿ ಮಂಡಗಳಲ್ಲಿ ರವೀಂದ್ರ KV, ಭವ್ಯ ಕೃಷ್ಣಮೂರ್ತಿ, ರವಿಕುಮಾರ್, ಕಲಸಿ ಚಂದ್ರಪ್ಪ, ಬಸವರಾಜ್ ಇನ್ನಿತರರು ಹಾಜರಿದ್ದರು. ಭೂಮಿಕಾ S ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಬಂಗಾರಪ್ಪ M ಸ್ವಾಗತಿಸಿದರು. ಸೀತಾರಾಮ್ ಪಟ್ಕರ್ ವಂದಿಸಿದರು. ಡಾಕ್ಟರ್ K ದೇವೇಂದ್ರಪ್ಪ ಕಾರ್ಯಕ್ರಮ ನಿರ್ವಹಿಸಿದರು. ಸಂಗೀತ ವಿದ್ಯೆ ಅದ್ಭುತವಾದ ಅಭಿವ್ಯಕ್ತಿ. ಸಂಗೀತ ವಿದ್ಯೆ ಎಲ್ಲರನ್ನೂ ಆಕರ್ಷಿಸುವ ಜೊತೆಗೆ ಎಲ್ಲವನ್ನೂ ತನ್ನೊಳಗೆ ಐಕ್ಯವಾಗಿಸಿಕೊಳ್ಳುತ್ತದೆ ಎಂದು ಹೊಸನಗರ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ವೇದನಾದ ಪ್ರತಿಷ್ಠಾನ ಮತ್ತು ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ 25ನೇ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಗಳು ರಜತ ಗಂಧರ್ವ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಆಶೀರ್ವಚನ ನೀಡುತ್ತಿದ್ದರು. ಈ ಒಂದು ಜನ್ಮದ ಮೂಲಕ ಶಂಕರಾಚಾರ್ಯರು ಸನ್ಯಾಸಿಗಳು, ಆದರೆ ಅವರ ಗುರುವಂಶ ಇವತ್ತಿಗೂ ಇದೆ, ನಿಮ್ಮ ಕಣ್ಮುಂದೆ ಇದೆ, ಅವಿಚ್ಛಿನ್ನವಾಗಿ ಮುಂದುವರ್ಕೊಂಡು ಬಂದಿದೆ ನೋಡಿ ಇಲ್ಲಿವರೆಗೂ ಕೂಡ. ಅದು ಶ್ರೇಷ್ಠವಾಗಿರ್ತಕ್ಕಂಥ ವಿಧಾನ ಸಂತಾನವನ್ನು ಬೆಳೆಸೋದಕ್ಕೆ ಅಂತ. ಇದು ಸಂಗೀತ ಸಂತತಿ. ಇದು ತಾನು ಕಲಿತಿದ್ದನ್ನ 10,000, 100,000, 1,000 ಜನರಿಗೆ ಮುಟ್ಟಿಸುವಂಥದ್ದು. ಈಗ ವಸುಧಾ ಶರ್ಮರ ಬಳಿಯಲ್ಲಿ 14,000ಕ್ಕಿಂತ ಅದಕ್ಕೆ ಶಿಷ್ಯರು ಅಧ್ಯಯನ ಮಾಡಿದ್ರು ಅಂದ್ರೆ ಅವರು ಶಿಷ್ಯರು ಅಂತ ತಗೊಂಡ್ರೆ ಇದು ಅನಂತ ಆಗ್ತದೆ. ಇದು ಅನಂತ ಆಗ್ತದೆ. ಇದು ಕಗ್ಗದ ಒಂದು ಉದಾಹರಣೆ ಯಾವಾಗ ನೆನಪಾಗ್ತಾ ಇರ್ತದೆ ನಮಗೆ. ಅದೊಂದು ಪ್ರಶ್ನೆ ಕೇಳ್ಕೊಂಡ್ರೆ ಹಿಮಗಿರಿ ದೊಡ್ಡದು ಕ್ರಿಮಿ ದೊಡ್ಡದು ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ಯಾವ ನರು ಉತ್ತರ ಕೊಡ್ತಾನೆ? ಹಿಮಗಿರಿಯಲ್ಲಿ ಕ್ರಿಮಿಯಲ್ಲಿ. ಹಿಮಗಿರಿ ಎತ್ತರ ಅಗಲ ಅಳೆಯೋಕೆ ಸಾಧ್ಯ ಇಲ್ಲ. ಕ್ರಿಮಿ ಅಂದ್ರೆ ಇಷ್ಟು ಅಂತ ಒಂದೇ ಮಾತಿಗೆ ಹೇಳ್ಬಿಡ್ತಾರೆ. ಆದ್ರೆ ಕಗ್ಗದ ಕವಿ ಹೇಳ್ತಾರೆ, ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು. ಆದ್ರೆ ಕ್ರಿಮಿಯ ಹಿರಿಮೆ ಹಿಮಗಿರಿಗಿಲ್ಲ. ಯಾಕೆ ಅಂದ್ರೆ ಅಮಿತ ಸಂತತಿಯುಂಟು. ಹಿಮಗಿರಿಯ ಸಮಯುಗದ ಕ್ರಿಮಿಯ ಸಂತತಿ, ಈ ಕ್ರಿಮಿಯ ಸಂತತಿಗೆ ಆ ಸಮಯದಲ್ಲಿ ಎಷ್ಟು ಕ್ರಿಮಿಯ ಸಂತತಿ ಬೆಳೆದಿರ್ತದೋ ಹಿಮಾಲಯದ ಎತ್ತರ ಅಷ್ಟು ಇರ್ಲಿಕ್ಕಿಲ್ಲ. ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ. ಹಿಮಗಿರಿ ಎಷ್ಟು ಕಾಲ ಬಾಡಿದೆ ಅಷ್ಟು ಕಾಲದ ಕ್ರಿಮಿ ಪಂಕ್ತಿಯನ್ನು, ಅದರ ಸಂತಾನವನ್ನ ಒಟ್ಟು ಹಾಕಿ ಗುಡ್ಡೆ ಹಾಕಿದ್ರೆ ಅದು ಹಿಮಾಲಯಕ್ಕಿಂತ ದೊಡ್ಡದಾಗ್ಬೋದು ಅಂತ. ಹಾಗಾಗಿ ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ. ಇನ್ನು ವಿಶೇಷ ಉಂಟು, ಕ್ರಿಮಿಗೆ ಹಸಿವುಂಟು, ಇಂಚು ಬೆದಕಾಟ ಉಂಟು. ಅದೆಲ್ಲ ಇಲ್ಲ ಹಿಮಗಿರಿ, ಅದು ಜಡ, ಅದು ಇದ್ದಾಗೆ ಇದೆ. ಅದಕ್ಕಿಂತ ವಿಶೇಷ ಸ್ಪಂದ, ಭಾವ, ಒಂದು ಹಸಿವು, ಅದೆಲ್ಲ ಇದಕ್ಕಿದೆ ಅಂತ. ಹಾಗೆ ಸಂತತಿ ಮೂಲಕವಾಗಿ ಎಷ್ಟೆತ್ತರೂ ಬೆಳಿಬಹುದು, ಎಷ್ಟಾಗಲೂ ಬೆಳಿಬಹುದು, ಎಷ್ಟು ಕಾಲವೂ ಕೂಡ ಬಾಳಬಹುದು ಅಂತ. ಈಗ ವಸುಧಾ ಕೇವಲ ಕಾರ್ಯಕ್ರಮಗಳು ಕೊಡ್ತಾ ಕಾಲ ಕಳೆದಿದ್ರೆ ಇದಾಗ್ತಿರ್ಲಿಲ್ಲ. ಸಂಗೀತದ ಶಿಷ್ಯರ ಪರಂಪರೆ ಬೆಳೆಸಿದ್ರಿಂದಾಗಿ ವಸುಧಾ ಶಾಶ್ವತ ಆಗುವಂತೆ ಆಯಿತು ಎಂಬುದಾಗಿ ನಾವು ಭಾವಿಸುವಂಥದ್ದು, ಹಾರೈಸುವಂಥದ್ದು ಕೂಡ ಅದೇ. ಈ ಸಂತತಿ ಅನಂತವಾಗಲಿ, ಈ ಪರಂಪರೆ ಇದೆಯಲ್ಲ ಅದು ಅನಂತವಾಗಲಿ ಅಂತ. ಈಗ ನಿಮಗೆ ವಸುಧಾ ಹೇಳ್ಕೊಟ್ರು ಸಂಗೀತವನ್ನು, ನೀವು ಯಾರಿಗಾದ್ರು ಹೇಳ್ಕೊಡ್ಬೇಕು, ಅವರು ಇನ್ಯಾರಿಗಾದ್ರು ಹೇಳ್ಕೊಡ್ಬೇಕು. ಹೀಗೆ ತಾನೇ ಸಂಗೀತ ಉಳ್ಕೊಂಡು ಬಂದಿದ್ದು. ಸಂಗೀತ ಮಾತ್ರ ಅಲ್ಲ, ಎಲ್ಲವೂ ನಮ್ಮ ದೇಶದಲ್ಲಿ ಉಳ್ಕೊಂಡು ಬಂದಿದ್ದು ಹೀಗೆ ಅಲ್ವಾ ಅಂತ, ಗುರು ಶಿಷ್ಯ ಪರಂಪರೆಯ ಮೂಲಕವಾಗಿ ಅಂತ. ಹಾಗಾಗಿ ಈ ಸಂತತಿ ಅಮಿತವಾಗಲಿ ಮತ್ತು ಅನಂತವಾಗಲಿ ಎನ್ನುವುದು ಒಂದು ಹಾರೈಕೆ ನಮ್ಮದು. ಮತ್ತು ಇನ್ನೊಂದು, ಒಬ್ಬೊಬ್ಬರು ವಸುಧಾ ಆಗಲಿ, ಶಿಷ್ಯರ ಪೈಕಿಯಲ್ಲಿ ಒಬ್ಬೊಬ್ಬರು ವಸುಧಾ ಆಗಲಿ. ಅದೆಲ್ಲ ಒಂದ್ ಕಡೆ ನಾವು ಓದಿದ ನೆನಪು. ಈ ಗುರು ಎಂಬ ಶಬ್ದಕ್ಕೆ ಒಂದೇ ಶಬ್ದದ ವ್ಯಾಖ್ಯಾನ ಮಾಡ್ಬೇಕಂತೆ.
ಪುಸ್ತಕ ವ್ಯಾಖ್ಯಾನ ಮಾಡಿದ್ರು ಕಡಿಮೆ ಅಂತ ಹೇಳ್ತಾರೆ. ಒಂದೇ ಶಬ್ದದ ವ್ಯಾಖ್ಯಾನ ಮಾಡಬೇಕಂತೆ. ಮಾಡಿ ಹೇಗೆ ಅಂದರೆ ಶಿಷ್ಯ ಅಂತ, ಒಂದೇ ಶಬ್ದದ ವ್ಯಾಖ್ಯಾನ ಅದು. ಶಿಷ್ಯ ಗುರುವಿನ ವ್ಯಾಖ್ಯಾನದಂತೆ ಇರಬೇಕು ಅಂತ. ವ್ಯಾಖ್ಯಾನ ಇನ್ನೂ ಸ್ವಲ್ಪ ವಿಸ್ತಾರ, ಯಾವಾಗಲೂ ಮೂಲ ಚಿಕ್ಕದಿರ್ತದೆ, ವ್ಯಾಖ್ಯಾನ ವಿಸ್ತಾರ ಅಂತ. ಹಾಗಾಗಬೇಕು ನೀವು. ಎಷ್ಟು ಪರಿಶ್ರಮ ವಸುಧಾಗಬೇಕಾದ್ರೆ ಆಗಿದೆಯೋ, ಆ ಶಬ್ದಕ್ಕರ್ಥ ಒಳಗೆ ಸಂಪತ್ತಿದೆ ಅಂತ. ಆ ವಸುಧಾ ಶಬ್ದಕ್ಕರ್ಥ, ವಸು ಅಂದರೆ ಸಂಪತ್ತು, ವಸುಧಾ ಅಂದರೆ ಒಳಗೆ ಸಂಪತ್ತಿದೆ ಅಂತ. ಸಂಗೀತದ ಸಂಪತ್ತು ಅದು ಇದ್ದಿದ್ದು. ಹಾಗಾಗಿ ಅದಿದೆ, ಆದರೆ ಅಷ್ಟರಲ್ಲಿ ಆಗಿಲ್ಲ ಅಂತ. ಅಪಾರ ಪರಿಶ್ರಮ, ಸಮರ್ಪಣೆ ಅಲ್ಲಿದೆ. ಸಮರ್ಪಣೆ ವಸುಧಾ ಮಾತ್ರ ಅಲ್ಲ, ಆಕೆ ಪತಿ, ಆ ಕುಟುಂಬ, ಆ ಪರಿಸರ ಎಲ್ಲವೂ ಮಾಡಿದ ತ್ಯಾಗವನ್ನು. ಈ ಚಿತ್ರದಲ್ಲಿ ನರಸಿಂಹಮೂರ್ತಿ ಬಂದಿದ್ದು ತುಂಬ ಸರಿ ಇದೆ. ನಮ್ಗೆ ಇಲ್ಲಿ ವಸುಧಾ ಕಾಣ್ತಾ ಇಲ್ಲ ಈ ಚಿತ್ರದಲ್ಲಿ, ನರಸಿಂಹಮೂರ್ತಿ ಕಾಣ್ತಾ ಇರೋದು. ಆದರೆ ಸಾಮಾನ್ಯವಾಗಿ ವಸುಧಾ ಎದುರಿಗೆ ಕಂಡ್ರೆ ಹಿಂದೆ ನರಸಿಂಹಮೂರ್ತಿ ಇದ್ದುಕೊಂಡು ಬೇಕಾಗ್ತಕ್ಕಂಥ ಎಲ್ಲ ಅನುಕೂಲ ಮಾಡಿಕೊಡುವಂಥದ್ದು. ಆ ಕಡೆಗಿದೆಯಾ, ಕೊನೆಯಲ್ಲಿದೆಯಾ, ಅದು ಕೊನೆಯಲ್ಲಿ ತಾನು ಅಂತ ಅನ್ನೋ ಹಾಗೆ, ಎಲ್ಲರಿಗಿಂತ ಕೊನೆಯಿದೆ ಅಂತ. ಹಾಗೆ ಎಲೆಮರೆಯ ಕಾಯಿಯಂತೆ ಕುಟುಂಬ ವರ್ಗ ತ್ಯಾಗ ಮಾಡಿರ್ತದೆ ಅಂತ. ಯಾವುದೇ ಪ್ರಕಾಶಮಾನ ತಾರಗಳ ಹಿಂದೆ ಆ ಕುಟುಂಬದ ತ್ಯಾಗ ಇರ್ತದೆ. ಆ ಕುಟುಂಬದ ಒಂದು ಒತ್ತಾಸೆ, ಅವ್ರ ಜೊತೆಲಿ ಇರ್ತಕ್ಕಂಥದ್ದು, ಪೂರ್ವಕವಾಗಿರ್ತಕ್ಕಂಥದ್ದು ಅದು ಇದ್ದೇ ಇರ್ತದೆ. ಅದು ಇಲ್ಲದೆ ಆಗೋದಿಲ್ಲ. ಇಲ್ಲದಿದ್ರೆ ಯುಗಳ ಹೋಗಿ ಜಗಳ ಆಗಿ ಪರಿಪೂರ್ಣ ಆಗ್ತದೆ ಅಂತ. ಇದು ಹಾಗಲ್ಲ, ಇದು ಯುಗಳ ಇದು ಅಂತ. ಹಾಗಾಗಿದೆ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ತೇವೆ. ಹಾಗಾಗಿ ಒಬ್ಬೊಬ್ಬರು ಕೂಡ ವಸುಧಾ ಆಗಬೇಕು ಎನ್ನುವುದು ಈ ಸಮಯದಲ್ಲಿ ನಾವು ನಿಮಗೆಲ್ಲ ಕೊಡ್ತಕ್ಕಂಥ ಒಂದು ಚಿಕ್ಕ ಒಂದು ಸಂದೇಶ. ಇದಂತೂ ಭಾರಿ ಒಳ್ಳೆ ಸಂದರ್ಭ. ಯಾಕೆಂದರೆ ಇವತ್ತು ಮೋಹನ ಹೆಗಡೆಯವ್ರದ್ದು ಜನ್ಮದಿನ. ಅವ್ರಿಗೆ 80 ಆಯ್ತಂತೆ ಮೋಹನ ಹೆಗಡೆಯವರಿಗೆ. ಆಕೆಯ ಗುರುಗಳು ವಸುಧಾ ಮಾಡಿರ್ತಕ್ಕಂಥ ಗುರುಗಳು, ಅವರು ಬರೆದ ಪುಸ್ತಕ ಕೂಡ ಇವತ್ತು ಲೋಕಾರ್ಪಣೆ ಆಗಿದೆ. ಅದಕ್ಕೂ ಜನ್ಮದಿನ ಇವತ್ತು, ಆ ಪುಸ್ತಕಕ್ಕೂ ಕೂಡ ಅಂತ. ನಾವು ಒಂದೇ ಮಾತನ್ನು ಹೇಳಿದರೆ, ಈ ಮೋಹನ ಹೆಗಡೆಯವ್ರದ್ದು ಎಷ್ಟೋ ಕೊಡುಗೆ ಇರ್ಬೋದು, ನಮ್ಮ ಕಣ್ಣು ಮುಂದೆ 2 ಕೊಡುಗೆ ಕಾಣ್ತಾ ಇದೆ ಅಂತ. ಒಂದು ವಸುಧಾ, ಇನ್ನೊಂದು ಸರಸ್ವತಿ ಅಂತ. ಆ ಪುಸ್ತಕ ಗ್ರಂಥ ಇದೆಯಲ್ಲ, ಇವತ್ತು ಅವಲೋಕನ ಮಾಡಿದ್ವಿ ಕೊಂಚ, ತುಂಬ ಸಂತೋಷ ಆಯಿತು. ಯಾಕೆಂದರೆ ಆ ಗ್ರಂಥವೇ ಗುರುವಾಗ ಥರ ಇದೆ ಅಂತ. ಗ್ರಂಥವೇ ಸಂಗೀತದ ಪಾಠವನ್ನು ನಮಗೆ ಮಾಡ್ತಿದೆ, ಆ ರೀತಿಯಲ್ಲಿದೆ ಅಂತ. ಹಾಗಾಗಿ ಅದೆರಡೂ ಕೂಡ ಅವ್ರ ಕೊಡುಗೆ ಅನ್ನೋದು ನೆನಪು ಮಾಡಿಕೊಂಡು, ಮತ್ತೊಂದು ನರಹರಿ ಗುರುಗಳಿತ್ತು, ನರಹರಿ ಸದ್ಗುರುಗಳು, ಅವರದ್ದು ಕೂಡ ಇವತ್ತು ಜನ್ಮದಿನ ಅಂತ, ಜಯಂತಿ ಅಂತ ಅವರದ್ದು ಕೂಡ ಅಂತ. ಎಲ್ಲ ಇಲ್ಲಿ ಸೇರಿ ಬಂದಿದೆ. ನಮ್ಮ ರಾಜಾರಾಮ ಗುರುಗಳು ಕೂಡ ಇಲ್ಲಿಗೆ ಈ ಸಮಯದಲ್ಲಿ ಬಂದಿದ್ದಾರೆ. ಎಷ್ಟು ಅಸ್ಖಲಿತವಾಗಿ ಅವರು ತುಂಬ ಸುಂದರವಾಗಿ ಮಾತಾಡಿದ್ದಾರೆ. ಬರೀ ಮಾತು ಮಾತ್ರ ಅಲ್ಲ, ಕೃತಿ ಕೂಡ ಇದೆ. ಯಾಕೆಂದ್ರೆ ಎಲ್ಲಿ ಹಿಂದೂಪುರ, ಅವ್ರು ಇಲ್ಲೊಂದು ಆಶ್ರಯ ಕೊಟ್ಟು ಸಂಗೀತವನ್ನು ಬೆಳೆಸಿರ್ತಕ್ಕಂಥ ರೀತಿ ನೋಡಿದರೆ ಸಾಗೋದರು ಅವರಿಗೆ ಕೃತಜ್ಞರಾಗಿರಬೇಕು ಅಂತ. ಯಾಕಂದರೆ ಅವರಿಗೆ ಹಣಕಾಸಿನ ಸಂಪಾದನೆಗೆ ಬೇರೆ ಬೇರೆ ದಾರಿಗಳಿರ್ತವೆ, ಎಲ್ಲರೂ ಮಾಡುವಂಥದ್ದು. ಆದರೆ ಈ ಸಂಪಾದನೆ ಅದಕ್ಕಿಂತ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅವರು ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷ ಶ್ರೀ ರಾಜಾರಾಮ್ ಸ್ವಾಮೀಜಿ ಮಾತನಾಡಿದರು. ಪವಿತ್ರವಾಗಿರೋ ದಿನ ಅಷ್ಟೇ ಅಲ್ಲ, ನಮ್ಮ ವೇದ ನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಪಾಠಶಾಲೆಯ ಪ್ರಾರಂಭವಾಗಿ 25 ವರ್ಷಗಳ ರಜತ ಮತ್ತು ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಇನ್ನೊಂದು ಪುಣ್ಯದಾಯಕವಾಗಿರ್ತಕ್ಕಂಥ ವಿಷಯ. ಅಷ್ಟೇ ಅಲ್ಲ, ಇವತ್ತಿನ ದಿನ ಪರಮ ಪೂಜ್ಯ ನರಹರಿ ಸದ್ಗುರು ಸ್ವಾಮಿಗಳವರ ಜನ್ಮದಿನೋತ್ಸವ, 167ನೇ ವರ್ಷದ ಜನ್ಮ ದಿನೋತ್ಸವ. ಇವತ್ತಿನ ದಿನ ಪುಷ್ಯ ಶುದ್ಧ ದ್ವಾದಶಿ. ತುರೂರೂರು ಗ್ರಾಮ, ಚಿತ್ರದುರ್ಗ ಜಿಲ್ಲೆ, ಶ್ರೀಮನ್ ನರಹರಿ ಸದ್ಗುರು ಸ್ವಾಮಿಗಳವರ ಅವತರಿಸಿರ್ತಕ್ಕಂಥ ಪುಣ್ಯ ದಿನ. ಇಂಥ ಒಳ್ಳೆಯ ಸಂದರ್ಭದಲ್ಲಿ ಶ್ರೀಮತಿ ವಸುಧಾ ಮತ್ತೆ ಶ್ರೀಯುತ ನರಸಿಂಹಮೂರ್ತಿಯವರು ನಾರಾಯಣ ಶರ್ಮದ ವೇದಿಕೆಯಲ್ಲಿ ಈ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥದ್ದು ಅತ್ಯಂತ ಶುಭದಾಯಕವೂ ಮಂಗಳದಾಯಕವೂ ಶ್ರೇಯೋದಾಯಕವೂ ಹೌದು. ಸಾಗರದಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತಕ್ಕೆ ನಿಜವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ತರಬೇಕಾದ್ರೆ ಶ್ರೀಮತಿ ವಸುಧಾ ಅವರ ಕೊಡುಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕೊಡುಗೆ. ಅಷ್ಟಲ್ಲದೇ ಈ ನಾಡಿನಲ್ಲಿ ಕೇವಲ 4 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ
14,000 ಮಕ್ಕಳಿಗೆ ಅವರ ಕಂಠವನ್ನು ಸರಿ ಮಾಡಿ ಸಂಗೀತದ ಒಂದು ಅಮೃತವನ್ನು ಹಾಕಿ ಮತ್ತೆ ಜನಸಾಗರಕ್ಕೆ ಆದಷ್ಟು ಸಂತೋಷ ಆನಂದವನ್ನು ನೀಡಿರ್ತಕ್ಕಂಥ ಅವರ ಪರಿಶ್ರಮ ಶ್ಲಾಘನೀಯ, ಕೀರ್ತಿಮಂತರಾಗಬೇಕು ಅಂತಕ್ಕಂಥದನ್ನು ಹೇಳುತ್ತಾ, ಸಂಗೀತ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಬುದ್ಧಿವಂತಿಕೆ ಅವಶ್ಯಕತೆ ಇಲ್ಲ. ಎಲ್ಲಿ ಸಂಗೀತವಿದೆಯೋ ಅಲ್ಲಿ ಹೃದಯವಿದೆ. ಪಕ್ಷಿಗಳು ಸಹಿತ ಸಂಗೀತಕ್ಕೆ ಮಾರು ಹೋಗುತ್ತೆ. ಒಂದು ನಾಗರ ಹಾವು ಒಂದು ಸಂಗೀತಕ್ಕೆ ಮಾರು ಹೋಗಿ ನಿಶ್ಚೇಷ್ಟತೆಯನ್ನು ಹೊಂದುತ್ತೆ. ಒಂದು ಹಸುವು ನಿಶ್ಚೇಷ್ಟತೆಯನ್ನು ಹೊಂದುತ್ತೆ. ಪ್ರತಿ ಒಂದು ಜೀವಿ ಸಂಗೀತಕ್ಕೆ ಮಾರು ಹೋಗದೇ ಇರತಕ್ಕಂಥ ಜೀವಿ ಇಲ್ಲವೇ ಇಲ್ಲ ಈ ಪ್ರಪಂಚದಲ್ಲಿ. ಅಂಥದ್ದು ಮಾನವರಾಗಿ ಸುಸಂಸ್ಕಾರವನ್ನು ಹೊಂದಿರತಕ್ಕಂಥ ಮಾನವರಿಗೆ ಸಂಗೀತದ ಬಗ್ಗೆ ಒಲವು ಇಲ್ಲದಾಗಿದ್ದರೆ ಮೂರ್ಖರಿಗೆ ಸಮಾನ ಆಗುತ್ತೆ. ಆದರೆ ಒಳ್ಳೆಯ ಸಂಗೀತವನ್ನು ಕೇಳೋದರಲ್ಲಿ ಹೃದಯವಂತಿಕೆ ಇದೆ. ಹೃದಯದಲ್ಲಿ ನಿಜವಾಗಿರ್ತಕ್ಕಂಥ ಸದ್ಭಾವಗಳನ್ನು ಉಗಮವಾಗುತ್ತೆ. ಒಳ್ಳೆಯ ಸಂಗೀತ ಕೇಳಿದ್ರೆ ಮನಸ್ಸು ಉಲ್ಲಾಸವಾಗುತ್ತೆ. ಮೊಟ್ಟ ಮೊದಲನೇದಾಗಿ ನಿಮ್ಮನ್ನು ನೀವು ಮರಿತೀರಿ. ಇವತ್ತಿನ ದಿನ ನಮ್ಮನ್ನು ನಾವು ಜಾಸ್ತಿ ಮರೀತಕ್ಕಂಥ ಒಂದು ಸನ್ನಿವೇಶಗಳು ಬಂದರೆ ನಿಜವಾಗಿ ನಾವು ಶಾಂತಿ ನೆಮ್ಮದಿಯಿಂದ ಬದುಕಬಹುದು. ಆದರೆ ಬಿಡೋದಿಲ್ಲ, ಮನಸ್ಸನ್ನೋದು ಬಿಡೋದಿಲ್ಲ. ಬಾಹ್ಯವಾಗಿರ್ತಕ್ಕಂಥ ಪ್ರಾಪಂಚಿಕವಾಗಿರ್ತಕ್ಕಂಥ ವಸ್ತು ಜಾಲಗಳನ್ನು ನೋಡಿದಷ್ಟು ಮನಸ್ಸು ಆ ಕಡೆ ಹೋದಷ್ಟು ಅಶಾಂತಿ ಆಗುತ್ತೆ ಹೊರತು ಶಾಂತಿ ಇಲ್ಲ. ಅಂತ ಬಹಿರ್ಮುಖವಾಗಿರ್ತಕ್ಕಂಥ ಮನಸ್ಸು ಅಂತರ್ಮುಖಿ ಆಗಬೇಕಾದ್ರೆ, ಅಂತರ್ ಪ್ರಯಾಣವನ್ನು ಮಾಡಬೇಕಾದ್ರೆ, ತನ್ನಲ್ಲಿ ಇರತಕ್ಕಂಥ ಅಖಂಡ ಸಚ್ಚಿದಾನಂದ ಸ್ವರೂಪದ ಮಾಧುರ್ಯವನ್ನು ತಾನು ಅದು ಸವಿಬೇಕಾದ್ರೆ ಉತ್ತಮೋತ್ತಮ ಮಾರ್ಗ ಇರ್ತಕ್ಕಂಥ ಮಾರ್ಗ ಸಂಗೀತ. ಅದು ಸಂಸ್ಕಾರಯುತವಾಗಿರ್ತಕ್ಕಂಥ ಸಂಗೀತ, ಭಾವನಾತ್ಮಕವಾಗಿರ್ತಕ್ಕಂಥ ಸಂಗೀತ, ಅದ್ಭುತವಾಗಿರ್ತಕ್ಕಂಥ ಭಾವನ ಪ್ರಪಂಚವನ್ನು ಕೆರಳತಕ್ಕಂಥ ಯಾವ ಸಂಗೀತವಿದೆಯೋ ಆ ಸಂಗೀತ ನಿಜವಾಗಿ ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ. ತ್ಯಾಗರಾಜ, ಪುರಂದರದಾಸ, ಕನಕದಾಸ ಇತ್ಯಾದಿ ಮಹಾತ್ಮರು ಅವರು ನಿಜವಾಗಿ ಪುನೀತರಾಗಿದ್ದಾರೆ ಅಂದರೆ ಈ ಸಂಗೀತದ ಮಾಧ್ಯಮದಿಂದ ಪುನೀತರಾಗಿದ್ದಾರೆ ಹೊರತು ಅನ್ಯವಲ್ಲ. ಸಂಗೀತ ಅಂದರೆ ಕೇವಲ ಕಂಠದಿಂದ ಬಂದಿರತಕ್ಕಂಥ ರಾಗ ತಾಳ ಹೇಳ್ತಕ್ಕಂಥ ಮಾತ್ರ ಅಲ್ಲ. ಸಂಗೀತದ ಜೊತೆಯಲ್ಲಿ ಸಾಹಿತ್ಯನೂ ಉಂಟು. ಆ ಸಾಹಿತ್ಯ ಇಲ್ಲದಾಗಿದ್ರೆ, ಉತ್ತಮ ಸಾಹಿತ್ಯ ಇಲ್ಲದಾಗಿದ್ರೆ ಸಂಗೀತಕ್ಕೆ ಬೆಲೆ ಇಲ್ಲ. ಆ ಉತ್ತಮ ಸಾಹಿತ್ಯ ಅನ್ನೋದು ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಅಕ್ಷರ ವಿಗ್ರಹವನ್ನು ಮಾಡತಕ್ಕಂಥ ಒಂದು ಶಕ್ತಿ ಅದರಲ್ಲಿದೆ. ಹಾಗಾಗಿ ಇವತ್ತಿನ ದಿನ ಇವರು ತಾಳ ಮೇಳಗಳನ್ನು ಹಾಕಿಕೊಂಡು ಅಲ್ಲಿನ ಶಬ್ದ ಮಾತ್ರ, ಅಲ್ಲಿ ಸಾಹಿತ್ಯದ ಅಕ್ಷರಗಳು ನುಡಿದೇ ಇಲ್ಲ. ಕೇವಲ ವಾದ್ಯಗಳಿಂದ, ಆ ವಾದ್ಯಗಳ ನಿರ್ಜೀವವಾಗಿರ್ತಕ್ಕಂಥ ವಾದ್ಯಗಳಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನೀಡಿದ್ದಾರೆ. ಅಂದರೆ ನಮ್ಮೆಲ್ಲರ ಮನಸ್ಸು ಏನಾಗ್ತಾ ಇತ್ತು ಅಂದರೆ ತನ್ನಷ್ಟಕ್ಕೆ ತಾನೇ ತಾಳ ಹಾಕ್ತಾ ಇತ್ತು, ಕೈ ತನ್ನಷ್ಟಕ್ಕೆ ತಾನೇ ತಲೆ ತೂಗ್ತಾ ಇತ್ತು, ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಇತ್ತು. ಇಂಥ ಸ್ಪಂದನೆ, ಇಂಥ ತಮ್ಮನ್ನು ತಾವು ಮರೆಯತಕ್ಕಂಥ ಒಂದು ಸ್ಥಿತಿಯನ್ನು ಸೇರ್ಕೊಳ್ಬೇಕಾದ್ರೆ ಸಂಗೀತವು ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನ. ಶ್ರೀಮತಿ ವಸುಧಾ ಅವರು ನಮ್ಮ ಶ್ರೀ ನರಹರಿ ಸದ್ಗುರು ಆಶ್ರಮದಲ್ಲಿ ಈ ಸಂಗೀತ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಅವರಿಗೆ ನಾವು ಆಶ್ರಯ ಕೊಡಲಿಲ್ಲ, ನಮ್ಮ ಆಶ್ರಮವನ್ನು ಪುನೀತನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಆಶ್ರಮ ಅನೇಕ ಜನಗಳ, ಅನೇಕ ಭಕ್ತರ, ಅನೇಕ ಸಾಧಕರ ಅವರ ಪಾದ ಧೂಳಿಯಿಂದ ನಮ್ಮ ಆಶ್ರಮ ಪವಿತ್ರವಾಗಿದೆ ಅಂತಂದು ನನ್ನ ಭಾವನೆ ಇದೆ. ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರು ಯಾವಾಗಲೂ ಹೇಳೋರು, ಸಂಗೀತ ಅನ್ನೋದು ಎಲ್ಲಿದೆಯೋ ಅಲ್ಲಿ ದೈವತ್ವವು ಅಲ್ಲಿ ನಾಟ್ಯವಾಗ್ತಾ ಇದೆ. ಆ ದೈವತ್ವವು ನಾಟ್ಯವಾಗ್ತಾ ಇದ್ರೆ the vibrations which are being created by an excellent divine music, it will transform the entire mindset of the people who are there.
ನಿಮ್ಮನ್ನು ಪರಿವರ್ತನೆ ಮಾಡಬೇಕಾದ್ರೆ, ನಿಮ್ಮ ಮನಸ್ಸಿಗೆ ಸದ್ಭಾವನೆಗಳ ಸಂಪುಟವು ಬರಬೇಕಾದ್ರೆ, ನಿಮ್ಮ ಜೀವನ. ವಿದುಷಿ ವಸುಧಾ ಶರ್ಮಾ ಮಾತನಾಡಿ, ಊರುಗಳಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡ್ಕೋಬೇಕು, ಸಂಗೀತ ಶಾಲೆಯನ್ನು ಪ್ರಾರಂಭ. ಸಂಕೋಚ ನನಗೆ ತುಂಬ. ಏನು ಸಂಗೀತ ಶಾಲೆ ಮಾಡಿ ಅದನ್ನ ಗುರುಗಳ ಹತ್ರ ಹೋಗಿ ಹೇಳೋದು. ಆದ್ರೂ ಕೂಡ ಧೈರ್ಯವಾಗಿ ಹೇಳಿದೆ. ಅವ್ರ ಮಾತು ಎಷ್ಟು ಮಾರ್ಮಿಕವಾಗಿತ್ತು ಅಂದರೆ, ನೀನೊಬ್ಬಳೇ ಅಲ್ಲ, ಇಡೀ ಸಮಾಜ, ಜಾತಿ ಮತಗಳ ಭೇದ ಇಲ್ಲದೆ ಸಂಗೀತವನ್ನು ಕಲಿಬೇಕು. ಎಷ್ಟು ಒಳ್ಳೆಯ ಆಶೀರ್ವಾದ ಅದು. ನೀನು ಬೆಳಿ ಅಂತ ನಿಮ್ಮ ಗುರುಗಳು ಹೇಳಲಿಲ್ಲ, ನೀನು ಸಮಷ್ಟಿಯಾಗಿ ಬೆಳೆಸು ಅಂತ ಹೇಳಿದ್ರು. ಅದನ್ನ ನಾನು ಗುರುಗಳಿಗೆ ಇವತ್ತು ಅರ್ಪಿಸ್ತಾ ಇದ್ದೇನೆ, ಸಮಷ್ಟಿಯನ್ನು. ಇಲ್ಲಿ ಮೊದಲಿಗೆ ಗುರು ನನ್ನ ಮನದ ಇಂಗಿತವನ್ನು ನಾನು ಅಶೋಕ್ ಸಿದ್ದಿನ ಕೈಯೋದಲ್ಲಿ ಹೇಳ್ಕೊಳ್ಳಿಲ್ಲ, ಆದರೆ ಅವರು ಬಿಡಿಸಿದ್ದಾರೆ. ಹೀಗೆ 4 ಮಕ್ಕಳಿಂದ ಪ್ರಾರಂಭ ಆದಂತ ವಿದ್ಯಾಲಯ ಇವತ್ತು 14,000ಕ್ಕೂ ಮಿಕ್ಕಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಹಾಗೆ ನಮ್ಮನೆಯವರಿದ್ದಾರೆ ನನ್ನ ಜೊತೆ ಬೆನ್ನೆಲುಬಾಗಿ. ಹಾಗೆ ಅಲ್ಲಷ್ಟು ಜನ ಇದ್ದಾರಲ್ಲ, ಅದು ನೀವು ಸಾಗರದ ಜನ. ಅತ್ಯಂತ ಹೆಮ್ಮೆ ಆಗತ್ತೆ. ಯಾಕಂದ್ರೆ ಒಂದು ವಿದ್ಯಾಲಯ ಬೆಳೀಲಿಕ್ಕೆ, ಒಂದು ವ್ಯಕ್ತಿ ಬೆಳೀಲಿಕ್ಕೆ ಹಲವಾರು ಕೈಗಳ ಸಹಾಯ ಬೇಕಾಗತ್ತೆ. ಹಾಗೆ ನಾನು ಮುಂದೆ ನಿಂತಿದ್ದೇನೆ, ನನ್ನ ಮುಂದೆ ಪುಟ್ಟ ಮಕ್ಕಳು ನಿಂತಿದ್ದಾರೆ. ಇನ್ನು ಮಾತಿನೇನು. ಹಾಗೆ ಈ ಸಂಗೀತ ಶಾಲೆಯನ್ನ ಪ್ರಾರಂಭ ಮಾಡಬೇಕಿದ್ರೆ ಮೊದಲಿಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರಾರಂಭ ಆಯಿತು, ನಂತರ ಬ್ರಾಸಂನಲ್ಲಿ, ನಂತರದಲ್ಲಿ ಆಶ್ರಯ ಕೊಟ್ಟಿದ್ದು ನರಹರಿ ಸದ್ಗುರು ಆಶ್ರಮ. ನಿಜವಾಗ್ಲೂ ಪೇಟೆಯ ಮಧ್ಯ ಇದು ಯಾವುದೋ ಒಂದು ವಾಣಿಜ್ಯ ಕೇಂದ್ರ ಕೊಟ್ಟಿದ್ರೆ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಜಾಗವನ್ನ ಈ ಕೋಟಿಗಟ್ಟಲೆ ಬೆಲೆ ಬಾಳುವ ಸಂಗೀತಕ್ಕೆ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಂದ ಪಾಲಕರ ಪರವಾಗಿ ಪೂರ್ವಕ ನಾನು ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಯಾಕೆಂದ್ರೆ ಅಲ್ಲಿ ಆ ಆಶ್ರಮ ಸಿಂಹಾದ್ರಿ ಸ್ವಾಮಿಗಳ ಪ್ರವಚನದಿಂದ ಅಲ್ಲಿ ಒಂದು ವೈಬ್ರೇಷನ್, ಅಂತ ಒಂದು ಆಶ್ರಮದಲ್ಲಿ ನನ್ನ ಮಕ್ಕಳು ಕಲಿತಾ ಇದ್ದಾರೆ. ಆ ನೆಮ್ಮದಿಯಿಂದ ಪೇಟೆ ಮಧ್ಯೆ ಇದ್ರು, ಅದು ಯಾವುದು ಪೇಟೆಯ ಗಲಾಟೆಯ ಲವಲೇಶ್ವರನಿದೆ ನಡೀತಾ ಇದೆ. ಈ ಕ್ಷಣ 25ನೇ ವರ್ಷ ಹಲವಾರು ಏಳು ಬೀಳುಗಳನ್ನ ಕಾಣ್ತಾ 25 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಅಂದ್ರೆ ಅದು ಗುರು ಅನುಗ್ರಹ. ಎಲ್ಲ ಗುರು ಹಿರಿಯರ, ನನ್ನ ಸಂಗೀತದ ಗುರುಗಳ ಎಲ್ಲರ ಅನುಗ್ರಹ ಅಂತ ನಾನು ಹೇಳಿಕ್ ಬಯಸ್ತೇನೆ. ಈ ಕ್ಷಣದ ಬಗ್ಗೆ ಹೇಳೋದಾದ್ರೆ, ಸಂಸ್ಥಾನದ ಹತ್ರ ನಾವು ಹೇಳಿದಾಗ 25 ವರ್ಷ ಆಯ್ತು. ಈ ವರ್ಷ ಸಂಸ್ಥಾನ ವೇದಿಕೆಗೆ ಆಗಮಿಸಿ ನಮ್ಮ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ. ಹಾಗೆ ನನಗೆ ಹೇಳ್ಬಿಟ್ಟೆ, ಹೇಗೆ ಬರ್ತಾರೋ ಇಲ್ವೋ ಚಿಕ್ಕ ಅನುಮಾನ. ಆದ್ರೆ ಇವತ್ತು ಬೇರೆ ಎಲ್ಲ ಬೇರೆ ಇಲ್ಲ, ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಜನರಿಗಾಗಿ ಗೋಕರ್ಣದಿಂದ ಇಲ್ಲಿ ಬಂದು ಹಾಗೆ ಮಕ್ಕಳಿಗೆ ಹೋಗ್ತಾ ಇದ್ದಾರೆ. ಈ ಆಶೀರ್ವಾದವನ್ನ ನಮ್ಮ ಜನ್ಮ, ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ಸಾಗರ, ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಧನ್ಯ ಅಂತ ನಾನು ಹೇಳ್ತೇನೆ. ಅದ್ರ ಜೊತೆಗೂಡಿ ರಾಜಾರಾಮ್ ಯಾದಾಟಿಯವರು, ಪೀಠಾಧ್ಯಕ್ಷರು, ನರಹರಿ ಸದ್ಗುರು ಆಶ್ರಮ, ಅವರು ಆಗಮಿಸಿದ್ದಾರೆ. ಇವರಿಬ್ಬರು ಸಮಾಗಮ ಇನ್ನೂ ಅತ್ಯದ್ಭುತ. ಯಾಕೆಂದ್ರೆ ನಾನೊಂದು ವಿಡಿಯೋ ನೋಡಿದ್ದೇನೆ, ನಮ್ಮ ಕುಲಗುರುಗಳು ಪೀಠವನ್ನ ಏರುವ ಸಂದರ್ಭದಲ್ಲಿ ಸಿಂಹಾದ್ರಿ ಸ್ವಾಮಿಗಳು ಆ ಸಭೆಯಲ್ಲಿ ಇದ್ರು. ವಿಡಿಯೋನ ನಾನು ನೋಡಿದ್ದೇನೆ. ಅದೇ ತರ ನಮ್ಗೆ ಅನಿಸ್ತಾ ಇದೆ. ಇನ್ನು ಏನೆಲ್ಲ ಹೇಳಬೇಕು ಹೇಳುವ ಅನಿಸಿಕೆ ಇತ್ತು. ಇನ್ನು ಹೇಳಬಲ್ಲೆ, ನಮ್ಮಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಸಂಸ್ಕಾರವಂತರು. ಆ ಸಂಸ್ಕಾರವಂತ ಈ ಮಕ್ಕಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಈ ಸಂಗೀತದ ಶಾಲೆಯನ್ನ ಗುರುಗಳೀರರ ಪಾದದಲ್ಲಿ ಅರ್ಪಿಸಿ ಅವರ ಉನ್ನತಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿ ವೈಎ ದಂತಿ, ಎಸ್ಪಿ ಶೇಷಗಿರಿ ಭಟ್, ಮೋಹನ್ ಹೆಗಡೆ ಹುಣಸೆಕೊಪ್ಪ, ನರಸಿಂಹಮೂರ್ತಿ ಹಳೇಕೇರಿ, ಮೋಹನ್ ಶರ್ಮಾ ಇನ್ನಿತರರು ಹಾಜರಿದ್ದರು.
ಶಿಕ್ಷಕರು ಒತ್ತಡದ ನಡುವೆಯೂ ಮಕ್ಕಳಿಗೆ ಅಕ್ಷರಧಾರೆ ಎರೆಯುತ್ತಿದ್ದಾರೆ. ಇತರೆ ಕೆಲಸಗಳ ಹೊರೆ ಕಡಿಮೆ ಮಾಡಿ ನಮಗೆ ಪಾಠ ಮಾಡಲು ಬಿಡಿ ಎಂದು ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ತಿಳಿಸಿದರು. ಸಾಗರದ ಗುರುಭವನದಲ್ಲಿ ಶುಕ್ರವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಮತ್ತು ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿರುವ ಶಿಕ್ಷಕರಿಗೆ ಅಭಿನಂದನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ನಿವೃತ್ತ ಶಿಕ್ಷಕರಿಗೆ ಕೃತಜ್ಞತೆ ಇರತಕ್ಕಂಥ ಸಂದರ್ಭ. ಮತ್ತೊಂದು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಇರತಕ್ಕಂಥ ಸ್ನೇಹಿತರಿಗೆ ಇವತ್ತು ಅಭಿನಂದನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಘನ ಕಾರ್ಯಕ್ರಮದ ಸಂದರ್ಭ ಮೇರಿ ನ್ಯಾನ್ಸಿ ಡಿಕಾಸ್ಟ್ ಅವರೇ, ಶಾರದಾ ಮೇಡಮ್ನವರೇ, ನಾನು ಹೇಳಿದೆ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ. ಇವತ್ತು ಈ ಒಂದು ಸುಂದರ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮೊದಲಿಗೆ ನಾವು ಇವತ್ತು ನಾವು ಕೃತಜ್ಞತೆ ಹೇಳಬೇಕು. ಯಾಕಂದರೆ ಸುಮಾರು 20-30 ವರ್ಷ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅತ್ಯಂತ ಉನ್ನತ ಹುದ್ದೆಗಳಲ್ಲಿ ಅವರ ಶಿಷ್ಯಂದ್ರನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೆ ಅವರ ನಿಷ್ಠಾವಂತ ಕೆಲಸ ಮತ್ತು ಸಮಾಜ ಸೇವೆ. ನಾನು ಹೇಳಬೇಕಂದ್ರೆ ಮೇರಿ ನ್ಯಾನ್ಸಿ ಡಿಕಾಸ್ಟ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಶಾಲೆಗೆ ಹೋಗಿದ್ದೇನೆ, ಜೊತೆಗೆ ಅವ್ರಿಗೆ ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಶಿಸ್ತಿಗೆ ಮತ್ತೊಂದು ಹೆಸರೇ ನ್ಯಾನ್ಸಿ ಡಿಕಾಸ್ಟ್ ಅವರು. ನಮ್ಮ ಶಾರದಾ ಮೇಡಮ್ ಬಗ್ಗೆ ಹೇಳಂಗಿಲ್ಲ, ಶಿಸ್ತು ಮತ್ತು ಅವರ ಕಂಠದ ಸಾವ್ಯವನ್ನು ಕೇಳಿದ್ರೆ ಏನೇ ಕಾರ್ಯಕ್ರಮ ನಡೆದ್ರು ಪ್ರಾರ್ಥನೆಯನ್ನು ಹೇಳಬೇಕು. ಹಾಗೆ ಶಾಲೆಯಲ್ಲಿ ಮಕ್ಕಳನ್ನು ಸಹ ಸಾಂಸ್ಕೃತಿಕವಾಗಿ ಅಷ್ಟೇ ಮುಂದೊಯ್ದಂಥ ಹೆಗ್ಗಳಿಕೆ ಶಾರದಾ ಮೇಡಮ್ ಅವರಿಗೆ ಸಲ್ತಿದೆ. ನಮ್ಮ ದೇವೇಂದ್ರಪ್ಪ ಸರ್ ಅವರು ಸಹ ಕಲ್ಚರಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥವರು, ಒಳ್ಳೆಯ ಪಾಠವನ್ನು ಮಾಡ್ತಕ್ಕಂಥವ್ರು. ರಾಘು ಸರ್ ಬಗ್ಗೆ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ತುಂಬ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ತ್ಯಾಗರ್ತಿಯಲ್ಲಿ. ಹಾಗೆ ಅನಿಲ್ ಕುಮಾರ್ ಸರ್ ಅವರು ಅಷ್ಟೇ ತುಂಬ ಹಿರಿಯರ ಪ್ರದೇಶದಲ್ಲಿ ಕೆಲಸ ಮಾಡಿ ಬಂದು ಈಗ ಮುಂದಿನ ಕಾಲದಲ್ಲಿ ಡೆಪ್ಯುಟೇಷನ್ ಆಗಿ ವರ್ಕ್ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಎಲ್ಲ ಇವು 5 ಜನರು ಗೊತ್ತು, ಇವು ಮುತ್ತುಗಳಿಗಾಗಿ ಇವತ್ತು ಇವ್ರನ್ನ ನಾವು ಗೌರವಿಸಬೇಕಾಗಿದೆ. ನಾನು ಹೇಳೋದಿಷ್ಟೇ, ಇವತ್ತು ಏನಾಗಿದೆ, ಸರ್ಕಾರಿ ನೌಕರಿಗೆ ನಾವು ಬಂದಿದ್ದೇವೆ. ಸರ್ಕಾರಿ ನೌಕರಿಯನ್ನು ನಾವು ಮಾಡಲೇಬೇಕು. ಯಾಕಂದ್ರೆ ಸರ್ಕಾರದ ಸಂಬಳ ತಗೊಳ್ತಾ ಇದ್ದೇವೆ, ಅದು ಒಂದು ಒಳ್ಳೆಯ ಸಮಾಜ ಇದೆ. ಸರ್ಕಾರ ಅನೇಕ ಸೌಲಭ್ಯಗಳನ್ನು ಇವತ್ತು ಕೊಡ್ತಾ ಇದೆ. ಆ ಸೌಲಭ್ಯಗಳು ಭಾಳ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳು, ಅವುಗಳೆಲ್ಲವನ್ನೂ ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಜವಾಬ್ದಾರಿ ನಮ್ಗೆ ತುಂಬಾ ಇದೆ. ಆದರೆ ಇವತ್ತು ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೇವೆ. ಯಾಕಂದರೆ ಅಷ್ಟೇ ನಮಗೆ ಪ್ರೆಷರ್ ಇದೆ. ಇವತ್ತು ಪಾಠ ಮಾಡಲಿಕ್ಕೆ ನಮಗೆ ಬಿಡ್ರಿ ಅಂತ ನಾವು ಕೇಳ್ಕೊಳ್ಳುವಂಥ ಸಂದರ್ಭಕ್ಕೆ ಬಂದಿದ್ದೇವೆ. ಇಂಥ ಅನೇಕ ಆದೇಶಗಳು, ಅನೇಕ ದಿಢೀರ್ನೆ ಬರ್ತಕ್ಕಂಥ ಮೆಸೇಜ್ಗಳು, ಈ ಒತ್ತಡದಲ್ಲೂ ಕೆಲಸ ಮಾಡಿ ಇವತ್ತು 60 ವರ್ಷಕ್ಕೆ ನಾವು ರಿಟರ್ನ್ ಆಗ್ತಾ ಇದ್ದೀವಿ ಅಂದರೆ, ಆರೋಗ್ಯಭರಿತವಾಗಿ ರಿಟರ್ನ್ ಆಗ್ತಾ ಅಂದರೆ ಯು ಆರ್ ಎ ಗ್ರೇಟ್. ನಿಮ್ಗೆ ಹ್ಯಾಂಡ್ಸಪ್ ಹೇಳಲಿಕ್ಕೆ ನಾವು. ಹಾಗಾಗಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಿ. ಯಾಕಂದರೆ ವಯೋನಿವೃತ್ತಿ ಅನ್ನೋದು ಸಹಜ. 60 ವರ್ಷ ಆದಮೇಲೆ ಪ್ರತಿಯೊಬ್ಬರು ಜಾಬ್ ಬಂದಮೇಲೆ ನಿವೃತ್ತಿ ಆಗಲೇಬೇಕು, ಇದು ಖಚಿತ. ಇದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ನಿಮ್ಮ ಆರೋಗ್ಯವನ್ನು ಹೆಚ್ಚಿಕೊಂಡು ಒಳ್ಳೇದಾಗಲಿ ನಿಮಗೆ ಅಂತ ಹೇಳ್ತಾ, ಹಿಂದಿನಗಿಂತಲೂ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ. ನಿಮಗೆ ಒಂದು ಫೋಟೋ ಹಾಕೋದ್ರ ಮೂಲಕ, ನೀವು ಎಲ್ಲೆಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ಅನ್ನೋದ್ರ ಮೂಲಕ ಒಂದು ದೊಡ್ಡ ಫೋಟೋವನ್ನು ಕೊಡೋದ್ರ ಮೂಲಕ ನಿಮಗೆ ಒಂದು ಒಳ್ಳೆಯ ಆಗಿರ್ತಕ್ಕಂಥ ಕಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಸಂಘದ ಒಂದು ಉದ್ದೇಶ ಆಗಿತ್ತು. ಅದನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಹಾಗೆ ಎಲೆಕ್ಷನ್ ಈಗ 2-3 ತಿಂಗಳಿಂದಾಗಿದೆ. ಅವಾಗಿಂದ ನಾವು ಒಂದು ಸಭೆಯನ್ನು ಮಾಡಲಿಕ್ಕೆ ಆಗಿಲ್ಲ ನಮಗೆ. ಬಟ್ ಯಾಕಂದರೆ ಅಲ್ಲಿ ಸರ್ಕಾರಿ ನೌಕರ ಸಂಘದ ಇದು ಬಂತು, ಮತ್ತು ನಾಡಿ ಅವರು ಇದಾದರು. ಸೊ ಇದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈ ಮಧ್ಯೆ ಅನೇಕ ಕೆಲಸ ಕಾರ್ಯಗಳು, ವಾರ್ಷಿಕೋತ್ಸವ, ಸೊ ಟೂರು ಇವೆಲ್ಲ ಇರೋದ್ರಿಂದ ನಾವೇನು ಸಭೆ ಸಮಾರಂಭ ಮಾಡಲಿಕ್ಕಾಗಿಲ್ಲ. ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಸ್ನೇಹಿತರಿಗೆ ಮಾಡೋದು ಲೇಟ್ ಆಯಿತು, ನಾವು ಬೇಗನೆ ಮಾಡಬೇಕಿತ್ತು. ಸೊ ಇವತ್ತು ನಮ್ಮ ರಾಜಶೇಖರ್ ಶೆಟ್ಟರು ಹಿಂದೆ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ತಮ್ಮದೇ ಆದ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥದ್ದು. ಇವತ್ತು ಗುರುಭವನ ಏನಾದರೂ ನಿಂತಿದೆ ಅಂದರೆ ಅವರ ಸಾಧನೆಯೂ ಅದರಲ್ಲಿದೆ ಅನ್ನೋದನ್ನು ನಾವು ಮರಿಬಾರ್ದು. ಸೊ ಅಂಥ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಆಚೆ ಕಳಿಸಿದ್ರಿ. ಸೊ ಹಾಗೆ ದೇವೇಂದ್ರಪ್ಪನವರು ಭಾಳ ಸೀದಾ ಮನುಷ್ಯ, ನೇರ ನುಡಿಗಾರ, ಒಂದು ಭಾಳ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನೀವು ಆಚೆ ಕಳಿಸಿದ್ರ. ಹಾಗೆ ಮಂಜುನಾಥ್ ಅವರು ಅಷ್ಟೇ, ಸೋಮೇಶಮ್ಮ ಅವರು. ಸೊ ಒಳ್ಳೆಯವರೇ, ಎಲ್ಲ ಎಲೆಕ್ಷನ್ ಇದ್ದವರು ಒಳ್ಳೆಯವರೇ. ಬಟ್ ಅದರಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ನಿಮ್ಮ ಆಯ್ಕೆ ಸ್ವಾತಂತ್ರ್ಯ ನೀಡಿರ್ತದೆ ಸಂವಿಧಾನದಲ್ಲಿ. ಅವರನ್ನು ನಾವು ಇವತ್ತು ಗೌರವಿಸಬೇಕು. ಅವರಿಗೆ ನನ್ನ ಕಿವಿ ಮಾತು ಏನಂದರೆ, ಇವತ್ತು ಏನಾಗಿದೆ ಅಂದರೆ ಸಂಘಟನೆಯಲ್ಲಿ ಕಾಲಿನ ಕೇಳಿದ ಭಾಳ ಇದೆ. 10 ಸಂಘಟನೆಗಳು ನಮ್ಮನ್ನು ಹುಡ್ಕೊಂಡಿದ್ದಾವೆ. ಸೊ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂದರೆ ಒಂದು ಮಾತೃ ಸಂಘ. ಅದರ ಅಡಿಯಲ್ಲಿ ಬರ್ತಕ್ಕಂಥ ನಂತರ ದೊಡ್ಡ ಸಂಘ ಅಂದರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ರಾಜ್ಯದಲ್ಲಿ ಅತಿ ದೊಡ್ಡ ಸಂಘಟನೆ ಏನಾದರೂ ನಾವು ಗುರ್ಸ್ಕೊಂಡ್ರೆ ನಮ್ಮ ಪ್ರೈಮರಿ ಟೀಚರ್ಸ್ ಸಂಘಟನೆ. ಇವತ್ತು ಪ್ರೈಮರಿ ಟೀಚರ್ಸ್ ಕೂಗಿದ್ರೆ ಸರ್ಕಾರಿ ನೌಕರ ಸಂಘರು ನೀವು ಏನಾದರೂ ಮಾಡಬೇಕಾದ್ರೂ ಇಲ್ಲಿ ನಮ್ಮ ಪ್ರೈಮರಿ ಶಿಕ್ಷಕರೇ ಬೇಕು. ಮನೆ ಸಡಕ್ ಸೇವೆ ಹೇಳೋವಾಗ ನಾವು ನೋಡಿದ್ದೇವೆ.
ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಸೈನ್ಯ ಹೇಗಿರ್ತದೆ, ಅವ್ರದ್ದು ಹೇಗಿರ್ತದೆ ಅಂತ ಹೇಳಿ. ಸೊ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಇರಬೇಕಾಗಿದೆ. ನಾವು ಸರ್ಕಾರಿ ನೌಕರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ, GPT, PST, NPS ಇದನ್ನೆಲ್ಲ ಮಾಡ್ಕೊಳ್ಳದೆ ಯಾರು ಕೆಲಸ ಮಾಡಕ್ಕೆ ಹೋಗ್ತಾರೆ ಮುಂದೆ ಅವರಿಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಕೆಲಸವನ್ನು ನಾವು ಬಿಡಿಸ್ಕೊಳ್ಬೇಕಾಗಿದೆ. ಏನೇ ಸಮಸ್ಯೆಗಳಿದ್ರು ಯಾರು ಹೋಗಿ ಮಾಡ್ತಾರೆ, ಸರ್ಕಾರಿ ನೌಕರ ಸಂಘ ಮಾಡ್ತಾ ಇದೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕ ಒಳ್ಳೆ ಸಪೋರ್ಟ್ ಕೊಡ್ತೀವಿ. ಅವ್ರ ಕಾಲು ಹಿಡಿದು ನಾವು ಮಾಡ್ತಾ ಇದ್ರೆ ನಮ್ಮ ಕಡೆಯಿಂದ ಆಗದೆ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ರಾಜ್ಯದಲ್ಲಿ ಏನೇ ಇರಲಿ ನಮ್ಮ ತಾಲೂಕಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ, ತುಂಬಾ ಒತ್ತಡ ಇದೆ ಟೀಚರ್ಸಿಗೆ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ. ನಾನು ಅನೇಕ ಪ್ರೆಸ್ಸಲ್ಲಿ ಅನೇಕ ಕಡೆ ನಾನು ಹೇಳಿದ್ದೀನಿ, ಎಲ್ಲ ಗೊತ್ತಿದೆ. ಇಲ್ಲಿ ಇದು ನಮ್ಮ ತಾಲೂಕಲ್ಲ ಅಂತ, ನಮ್ಮ ತಾಲೂಕಲ್ಲಿ ಇದರಲ್ಲಿ ಸ್ವಲ್ಪ ಅಡ್ಡಿಲ್ಲ ಏನೋ ಗೊತ್ತಿಲ್ಲ. ಸೊ ಇತ್ತಿಲ್ಲ ಹಾಕೊಂಡಿರ್ತಕ್ಕಂಥ ಸ್ವಲ್ಪ ಭೇಟಿ ಬಗ್ಗೆನೂ ಸಹ ನಾನು ಅಸಮಾಧಾನ ವ್ಯಕ್ತಪಡಿಸಿದ್ದೆ. ಆದರೂ ಇಲ್ಲ, ಹಾಗೇನಿಲ್ಲ, ಅಪ್ಡೇಟ್ ಆಗಬೇಕು, ಇದು ಒಳ್ಳೆಯ ಕಾರ್ಯಕ್ರಮ ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಯಾರು ಸಹ ಅದ್ರ ಬಗ್ಗೆ ಎದೆಗುಂದೋದಿಲ್ಲ, ಅವ್ರು ಬಂದರು ಇವ್ರು ಬಂದರು ಭೇಟಿ ಬಂದರು ಅಂತೇಳಿ. ಯಾಕಂದರೆ ಇವತ್ತು ಹೆವಿ ವರ್ಕ್ ಮಾಡ್ತಿದ್ದೀರಾ, KSY ಮಾಡ್ತಾಯಿದ್ದೀರಾ, ಮೊಟ್ಟೆ ಚಿಕ್ಕೆ ಕೊಡ್ತಾಯಿದ್ದೀರಾ, ಬಾಳೆಹಣ್ಣು ಕೊಡ್ತಾಯಿದ್ದೀರಾ, ಲೆಕ್ಕಾಚಾರವನ್ನು ನಿರ್ವಹಣೆ ಮಾಡ್ತಾಯಿದ್ದೀರಾ, ವೆಂಡರ್ ಮಾಡ್ತಾಯಿದ್ದೀರಾ, ಶಾಲಾ ವಾರ್ಷಿಕೋತ್ಸವ ಮಾಡ್ತಿದ್ದೀರಾ, ಟೂರ್ ಮಾಡ್ತಾಯಿದ್ದೀರಾ. ಈ ಮಧ್ಯೆ ಈ ಭೇಟಿನೂ ಇದೆ, ಇದಕ್ಕೆ ಇಷ್ಟು ಲಿಸ್ಟ್ ಇದೆ, ಅದನ್ನೆಲ್ಲ ಕೊಡಬೇಕಾಗಿದೆ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಕೆಲಸ ನೀವು ಮಾಡಿ, ಬಂದಾಗ ಏನಿದೆ ಅದನ್ನ ತೋರಿಸಿ, ಇಲ್ಲದನ್ನು ಅವ್ರು ನೀಟಾಗಿ ಹೇಳಿ ಬರ್ತಾರೆ, ನಿಮಗೆ ಇದು ಮಾಡ್ಕೊಳ್ಳಿ ಅಂತ ಅದನ್ನ ಅಪ್ಡೇಟ್ ಆಗಿ ಅವ್ರು ಹೇಳಿದ್ದಾರೆ. ಅಪ್ಡೇಟ್ ಆಗಲಿ ಅನ್ನೋದಕ್ಕೆ ನೀವು ಅದ್ರ ಬಗ್ಗೆ ಗೊಂದಲ ಮಾಡಿಕೊಂಡು, ನನಗೆ ಜಸ್ಟ್ ಒಂದು ವಿಷಯ ಬಂತು. ನಮ್ಮ ಟೀಚರ್ಸ್ ಒಬ್ಬರು, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಸೊ ಮಣಿಪಾಲಿಗೋಸ್ಕರ ಸರ್ಜರಿ ಆಗುತ್ತೆ, ಅಂದರೆ ಗೊತ್ತಿದೆ ಯಾರು ಅಂತ ಹೇಳಿ. ನಮ್ಮ ಟೀಚರ್ಸ್ ಇದ್ದಾರೆ, ಅವರಿಗೆ ಟ್ಯಾಬ್ಲೆಟ್ಸ್ ಖಾಲಿಯಾಗಿದೆ ಗೊತ್ತಿಲ್ಲ, ಅದು ಮಣಿಪಾಲಿಗೆ ಹೋಗೇ ತಗೋಬೋದು. 2 ದಿನ ಆಗೈತಿ, ಟ್ಯಾಬ್ಲೆಟ್ಸ್ 5 ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಮಾತನಾಡಿ, ಸೇವೆಯನ್ನು ಸಲ್ಲಿಸಿ ಮೊನ್ನೆ ತಾನೇ ನಿವೃತ್ತರಾದ ಆತ್ಮೀಯ ಶಿಕ್ಷಕ ಮಿತ್ರರು ಮತ್ತು ಪ್ರೀತಿಯ ನಮ್ಮ ಮಾಧ್ಯಮ, ಇದೊಂದು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಡೀತಾ ಇರುವ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ. ಜೊತೆಗೆ ನಮ್ಮ ಈ ವರ್ಷ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಆಯ್ಕೆಯಾಗಿರುವಂಥ ನಮ್ಮ ಪ್ರಕಾಶ್ ಅವರೇ, ಮಂಜು ಅವರೇ, ಜೊತೆಗೆ ನಮ್ಮ ರಾಜಶೇಖರ್ ಇದೊಂದು ವಿನೂತನ ಅಂತಂದರೆ ಇದೊಂದು ಪರಂಪರೆಯನ್ನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅದೊಂದು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅನೇಕ ವರ್ಷಗಳ ಕಾಲ ಏನು ಇಲಾಖೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿಯನ್ನು ಹೊಂದಿರುವಂಥ ನಮ್ಮ ಶಿಕ್ಷಕರಿಗೆ ಪ್ರೀತಿಯ ಒಂದು ಗೌರವ ಸಮರ್ಪಣೆಯನ್ನು ಸಂಘದ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಪದ್ಧತಿ. ಈ ದಿಸೆಯಲ್ಲಿ ನಾನು ಹೇಳಬೇಕಾಗಿರೋದು ಇಷ್ಟೇ, ನಮ್ಮ ಶಿಕ್ಷಕ ವೃತ್ತಿ ಅತ್ಯಂತ ಜವಾಬ್ದಾರಿಯಾಗಿರುವಂಥ ಕೆಲಸ. ಈ ಕೆಲಸಕ್ಕೆ ನಾವು ಎಷ್ಟೆಲ್ಲ ನಮ್ಮ ಸಮಯವನ್ನು, ನಮ್ಮ ಕಾಳಜಿಯನ್ನು, ಪ್ರೀತಿಯನ್ನು ಮತ್ತು ಜವಾಬ್ದಾರಿಯನ್ನು ತೋರಿಸಿದರೂ ಸಾಕಾಗಲ್ಲ. ಇದು ನಮ್ಮದು ವೃತ್ತಿ ಅಂತಂದರೆ ನಾವು ಯಾವುದೋ ಯಂತ್ರ ಮಷಿನ್ ಜೊತೆಗೆ ನಮ್ಮದು ಇಂಟ್ರಾಕ್ಷನ್ ಇರಲ್ಲ. ನಾವು ಮುಗ್ಧ ಮಕ್ಕಳ ಜೊತೆಗೆ, ಮುಗ್ಧ ಮನಸ್ಸಿನ ಮಕ್ಕಳ ಜೊತೆಗೆ ನಾವು ಅವರ ಭವಿಷ್ಯನ ಕಟ್ಟುವ ಕೆಲಸದಲ್ಲಿ ನಾವು ನಿರತರಾದವರು. ಅಂಥ ಕೆಲಸ ಕಾರ್ಯಗಳನ್ನು ನಾವೇನೋ ತುಂಬಾ ಚೆಂದ ಮಾಡಿದ್ವಿ ಅಂತಂದ್ರೆ ಸಾಕಾಗಲ್ಲ. ಈ ದಿಸೆಯಲ್ಲಿ ಅನೇಕ ನಮ್ಮ 4 ಜನ ಶಿಕ್ಷಕರು ಸುಮಾರು 30 ವರ್ಷಗಳಿಗಿಂತ ಹೆಚ್ಚು ಸೇವೆಯನ್ನು, 5 ಜನ ಶಿಕ್ಷಕರು 30 ವರ್ಷಗಳಿಗಿಂತಲೂ ಹೆಚ್ಚು ಸೇವೆಯನ್ನು ಸಲ್ಲಿಸಿ ಅನೇಕ ಅವರ ಸೇವಾವಧಿಯಲ್ಲಿ 35 ವರ್ಷಗಳು 30 ವರ್ಷಗಳು ಅಂತ ಹಿಂದೆ ನಾವು ಎಲ್ಲಿಗೆ ಹೋಗಬೇಕು, ಸುಮಾರು ಈಗಾಗಲೇ ನಾವು 2024 ಭಾರಿ ವರ್ಷಗಳ ಅಷ್ಟು ಆಗೆಲ್ಲ ಇನ್ನೂ ಸಂಕೀರ್ಣವಾಗಿರುವಂಥ ಪರಿಸ್ಥಿತಿ ಇರುವಂಥ ಕಾಲವೇ ಆಗ. ಆ ಕಾಲಘಟ್ಟದಲ್ಲಿ ಅವರು ಶಿಕ್ಷಕರಾಗಿ ನೇಮಕ ಹೊಂದಿ ಅನೇಕ ಊರುಗಳಲ್ಲಿ ಕೆಲಸವನ್ನು ಮಾಡಿ ಸಾಗರಕ್ಕೆ ಬಂದು ಇಲ್ಲಿ ನೆಲೆಸಿ ಇಲ್ಲಿ ತಮ್ಮ ಸೇವಾವಧಿಯನ್ನು ಅವರು ಮುಗಿಸಿದ್ದಾರೆ. ಮುಗಿಸಿರುವಂಥ ಕಾಲಘಟ್ಟದಲ್ಲಿ ನಾವು ಯಾವಾಗಲೂ ನಾವು ಹೇಳೋದಕ್ಕಿಂತ ಅವರೇ ಒಂದು ಇಂಟ್ರಾಸ್ಪೆಕ್ಷನ್ಗೆ ಒಳಗಾಗ್ತಾರೆ, ಅವರೇ ಒಂದು ಆತ್ಮಾವಲೋಕನಕ್ಕೆ ಒಳಗಾಗ್ತಾರೆ. ನಾನು, ನನ್ನ ಸೇವೆ, ನನ್ನ ಕೊಡುಗೆ, ಇವುಗಳ ಬಗ್ಗೆ ಒಂದಿಷ್ಟು ಇಂಟ್ರಾಸ್ಪೆಕ್ಷನ್ಗೆ ಒಳಗಾದಾಗ ಅವರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಮಟ್ಟಿಗೆ ಈ ಸೇವೆಯನ್ನು ಸಲ್ಲಿಸಿದೆ ಅಂತೇಳಿ. ಆದರೆ ನಾವು ಹೊರಗಡೆಯಿಂದ ನೋಡುವರಾಗಿ ನಾವು ಸಹ ಸಮಾಜ ಶಿಕ್ಷಣವನ್ನು ಅತ್ಯಂತ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇರುವಂಥ ಕಾಲದಲ್ಲಿ ನಾವು ಅಂಥವರ ಸೇವೆಯನ್ನು
ನಿಜವಾಗೂ ಅವರ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳುವಂಥ ಸಂದರ್ಭ ಯಾವುದು ನಿವೃತ್ತಿಯಾಗುವಂಥ ಸಂದರ್ಭಗಳು. ನಿಮ್ಮ ಏನು ನಿವೃತ್ತಿ ಆಗಿದ್ದೀರಿ, ನಿಮ್ಮ ನಿವೃತ್ತಿ ಜೀವನ ತುಂಬ ಚೆನ್ನಾಗಿರಲಿ. ಅದು ನೆಮ್ಮದಿ ಅಂತಂದರೆ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿದ್ದರೆ ಈ ಕಾಲದಲ್ಲಿ ಎಲ್ಲವೂ ಇದ್ದ ಎಲ್ಲವೂ ಅತ್ಯಂತ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ ಮತ್ತು ಅತ್ಯಂತ ಇಂಪಾರ್ಟೆಂಟ್ ಆಗಿ ಕಾಣಲೂಬಾರ್ದು. ಆರೋಗ್ಯವನ್ನು ಹೊರತುಪಡಿಸಿ ಅದಕ್ಕಿಂತ ಹೆಚ್ಚು ಯಾವುದೋ ಒಂದು ಇದೆ ಅಂತಂದರೆ ನಾವೇನೋ ಅದನ್ನು ನಮ್ಮ ಯೋಚನೆಗಳನ್ನು ಸಹ ನಾವು ಮಾಡಬಾರ್ದು. ನಮ್ಮ ಬದುಕಲ್ಲಿ ಬಹುಮುಖ್ಯವಾಗಿರುವಂಥದ್ದು ಅಂತಂದರೆ ನಮ್ಮ ಆರೋಗ್ಯ. ಅದು ನಮಗೆ ಇಂಪಾರ್ಟೆಂಟ್ ಆಗಿ ಕಾಣಬೇಕು. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರಲಿ ಅನ್ನುವ ಮಾತುಗಳನ್ನು ಹೇಳ್ತಾ, ಜೊತೆಗೆ ನಾನು ತುಂಬ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಈ ಕಾರ್ಯಕ್ರಮ. ನಮ್ಮ ಹೊಸದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರು ಆಯ್ಕೆಯಾಗಿದ್ದಾರೆ. ನಮ್ಮ ದೇವೇಂದ್ರಪ್ಪ, ರಾಜಶೇಖರ್, ಮೂರ್ತಿ ಮತ್ತು ನಮ್ಮ ಮಂಜು ಮತ್ತು ನಮ್ಮ ಯಾರು ಪ್ರಕಾಶ್. ನಮ್ಮಲ್ಲಿ ವಿನಂತಿ ಇಷ್ಟೇ, ಒಂದು ಸಂಘಟನೆ ಬೇಕು. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ನಮ್ಮ ಮೆಂಬರ್ಸ್ ಏನಿದ್ದಾರೆ, ನಮ್ಮ ಒಂದು ಪಾಪ್ಯುಲೇಷನ್ ಇದೆ, ಸಂಖ್ಯೆ ಏನಿದೆ, ಅಂದರೆ ನಮ್ಮದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ನಮ್ಮ ನೌಕರ ವರ್ಗ ಏನಿದೆ, ನೌಕರ ವರ್ಗದ ಬೇಕು ಬೇಡಗಳು, ಜೊತೆಗೆ ಅವರಿಗೆ ಸೇವಾವಧಿಯಲ್ಲಿ ಯಾವುದೇ ಸೇವೆಯಲ್ಲಿ ಸಂಬಂಧಪಟ್ಟಾಗ ಯಾವುದೇ ತೊಂದರೆಗಳು ಬಾರದ ದೃಷ್ಟಿಯಲ್ಲಿ ನಾವೊಂದಿಷ್ಟು ಸಂಘಟನೆಯಲ್ಲಿ ಅವುಗಳನ್ನು ಚರ್ಚೆ ಮಾಡುವಂಥದ್ದು, ಅವರಿಗೆ ಬೇಕಾಗಿರುವಂಥ ರೀತಿ ನೀತಿಗಳನ್ನು, ನಿಯಮಾವಳಿಗಳನ್ನು ಅವುಗಳಿಗೆ ರೂಪಿಸುವಂಥದ್ದು, ಕಾಯಕದಲ್ಲಿ ನಾವು ಕೊಡುವಂಥದ್ದು ನಾವು ಮಾಡಬೇಕಾಗಿದೆ. ಜೊತೆಗೇ ಒಳ್ಳೆಯ ಕೆಲಸಗಳನ್ನು, ನೌಕರರ ಹಿತ ಎಷ್ಟು ನಮಗೆ ಇಂಪಾರ್ಟೆಂಟೋ ಈ ಸಮುದಾಯದ ಇಂಪಾರ್ಟೆಂಟು, ಸಮಾಜ ಇವುಗಳ ಹಿತನೂ ಅಷ್ಟೇ ಇಂಪಾರ್ಟೆಂಟು. ಇವೆಲ್ಲವುಗಳ ನಡುವೆ ನಾವು ಒಂದು ಸಮನ್ವಯತೆಯನ್ನು ಸಾಧಿಸ್ಕೊಳ್ತಾನೆ ನಮ್ಮ ನಿರ್ದೇಶಕರಾಗಿ, ಸಂಘದ ಚುನಾಯಿತ ಪ್ರತಿನಿಧಿಗಳಾಗಿ ನಾವು ನಮ್ಮ ಕಾರ್ಯವನ್ನು ನಿರ್ವಹಿಸಿದರೆ ಅದು ಸಮುದಾಯಕ್ಕೆ, ಸಮಾಜಕ್ಕೆ ಮತ್ತು ನಮ್ಮ ನೌಕರರ ತುಂಬನೇ ಅದು ಒಳ್ಳೆಯ ಹೆಸರನ್ನು ತರಲಿಕ್ಕೆ ಅನುಕೂಲವಾಗಲಿಕ್ಕೆ ಅದು ಕಾರಣವಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ನೀವೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಪ್ರೀತಿಯ ನಿವೃತ್ತರಾದ ಶಿಕ್ಷಕರಿಗೆ ನಮ್ಮ ವಂದನೆಗಳನ್ನು ಹೇಳಿ. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಮೇರಿ ನ್ಯಾನ್ಸಿ ಡಿಕಾಸ್ಟಾ, ಅನಿಲ್ ಕುಮಾರ್, ದೇವೇಂದ್ರಪ್ಪ, ಶಾರದಾ ಕೆಎ, ರಾಘವೇಂದ್ರ ಅವರನ್ನು ಸನ್ಮಾನಿಸಲಾಯಿತು. ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿರುವ ರಾಜಶೇಖರ್ ಶೆಟ್ಟಿ, ದೇವೇಂದ್ರಪ್ಪ, ಮಂಜುನಾಥ್, ಪ್ರಕಾಶ್ ಅವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಕೆ ಜಗನ್ನಾಥ್, ಸತ್ಯನಾರಾಯಣ್ ಶಿರವಂತೆ, ಬಸವರಾಜಪ್ಪ ಕೆ, ಶಾರದಾ ಎಎಸ್, ಮನೋಹರ ಟಿವಿ, ಪ್ರಭು ಇಎನ್, ಚಂದ್ರಪ್ಪ, ವಿಕ್ಟೋರಿಯಾ ಇನ್ನಿತರರು ಹಾಜರಿದ್ದರು. ಶಾರದಾ ಪ್ರಾರ್ಥಿಸಿದರು. ದಿನೇಶ್ ಎನ್ಕೆ ಸ್ವಾಗತಿಸಿದರು. ಶಂಕರ್ ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಮಹಾಗಣಪತಿ ಹವನ, ನವಗ್ರಹ ಪೂರ್ವಕ ಶ್ರೀ ಶನೈಶ್ವರ ಮಹಾಯಾಗ ನಡೆಯಿತು. ಸಮಾಜದ ಅಧ್ಯಕ್ಷ ಮೋಹನ್ ಶೇಟ್ ಇನ್ನಿತರರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೇದಬ್ರಹ್ಮ ಯೋಗೇಶ್ ಭಟ್, ಪ್ರಕಾಶ್ ಭಟ್ ಇನ್ನಿತರರು ಪೂಜಾ ಕಾರ್ಯ ನೆರವೇರಿಸಿದರು. ಅಗ್ನೇ ಪರಿಸುಮಾನಂ ಪರಿಶು ಈಶಾನ್ಯತಃ ಈಶಾನ್ಯ ಪರ್ಯಂತ ಓಂ ಈ ಪೂಜಾ ತಂತ್ರದಲ್ಲಿ ಏನಾದರೂ ಲೋಪದೋಷ ಆಗಿರ್ಬೋದು, ಪೂಜಾ ಲೋಪದೋಷ ಆಗಿರ್ಬೋದು, ದ್ರವ್ಯ ಲೋಪದೋಷ ಆಗಿರ್ಬೋದು, ಮಂತ್ರ ಲೋಪದೋಷ ಆಗಿರ್ಬೋದು, ತಂತ್ರ ಲೋಪದೋಷ ಆಗಿರ್ಬೋದು, ಭಕ್ತಿ ಲೋಪದೋಷ ಆಗಿರ್ಬೋದು, ಮನಸ್ಸಿನಿಂದ ಏನಾದರೂ ಏಕಾಗ್ರತೆಯಲ್ಲಿ ಲೋಪವಾಗಿರ್ಬೋದು ಮಹಾಪ್ರಭು, ಅವನ್ನೆಲ್ಲ ಮಾನ್ಯ ಮಾಡು, ನಮ್ಮನ್ನೆಲ್ಲ ಹರಿಸಿ ನಮ್ಮನ್ನೆಲ್ಲ ಕಾಪಾಡುತ್ತದೆ. ಶನಿರಾಜ, ಗ್ರಹೋತ್ತಮ, ರಾಜಾಧಿರಾಜ, ನಿನ್ನಲ್ಲಿ ಅನನ್ಯವಾಗಿ ಭಕ್ತಿಯಿಂದ ಬಿಡ್ತಾ ಇದ್ದೇವೆ ಮಹಾಪ್ರಭು, ಕಾಪಾಡುತ್ತದೆ. ಕಾಯ ವಾಚ ಮನಸ ಮಾಡಿದಂಥ ಯಾವುದೇ ದೋಷ, ಯಾವುದೇ ಪಾಪ ಇದ್ರೂ ಕೂಡ ಇವತ್ತಿನಿಂದ ಆ ಎಲ್ಲ ಪಾಪಗಳು ನಾಶವಾಗಬೇಕು. ನಿನ್ನ ಅನುಗ್ರಹದಿಂದ ಚಿರಕಾಲ ನಾವು ಸುಖದಿಂದ, ಸಂಪತ್ತಿನಿಂದ ಆಯುಷ್ಯವಂತರಾಗಿ, ಆರೋಗ್ಯವಂತರಾಗಿ, ಐಶ್ವರ್ಯವಂತರಾಗಿ, ಕೀರ್ತಿವಂತರಾಗಿ ಜೀವನ ಮಾಡುವಂಥ ಶಕ್ತಿ, ಸಾಮರ್ಥ್ಯ, ಭಕ್ತಿ ಭಾವನೆಯನ್ನು ಕೊಟ್ಟು
ನಮ್ಮನ್ನೆಲ್ಲ ಕಾಪಾಡೋ ಮಹಾಪ್ರಭು ತಂದೆ ನಡೆಸ್ಕೋ ಮಹಾರಾಜ ಶನೇಶ್ವರ ಮಹಾರಾಜಕ್ಕೆ ಸಮರ್ಪಯಾಮಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.